ಗುಡಿಸ್ಲತ್ರ ಯಾರಾದರೂ ಹೋಗಬೇಕು ಅಂದರೆ ಭಯ ಪಡ್ತಾಯಿದ್ರು. ಯಾಕೆಂದರೆ ಅವ್ರು ಏನು ಮಾಟ ಮಾಡಿದಾರೋ ಏನು ಭಯ ಜನರಲ್ಲಿ ಕಾಡ್ತಾ ಇರುತ್ತೆ. ಹಾಗಿದ್ದಾಗ ಮಲ್ಲೇಶಪ್ಪ ಮತ್ತು ಭರಮಪ್ಪ ಇವರು ಆಗಾಗ್ಗೆ ಪುಟ್ಟಮ್ಮನ ಹತ್ರ ಹೋಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊತಾ ಇದ್ರು ಮತ್ತು ಕೆಲವೊಬ್ಬರು ಅವರಿಗೆ ಆಗದೆ ಇರೋರಿಗೆ ಮಾಟವನ್ನು ಮಾಡಿಸ್ತಾಯಿದ್ರು. ನೀವು ನೋಡಿರ್ತಿರಲ್ಲ ತಮ್ಮನೇಲಲ್ಲಿ ನೋಡಿದಾಗೆ ಇವತ್ತಿನ ವಿಷಯ. ಭಾನಾಮತಿ. ಫ್ರೆಂಡ್ಸ್, ಈ ಸ್ಟೋರಿಯಲ್ಲಿ ಬರೋ ಕೆಲವೊಂದು ಭಾಗಗಳನ್ನು ನಾನು ಯೂಸ್ ಮಾಡಿ ನಾನು ರೀಕ್ರಿಯೇಟ್ ಮಾಡಿದ್ದೀನಿ. ಈ ಸ್ಟೋರಿ ನಡೆಯೋದು ಎಲ್ಲಿ ಅಂದರೆ ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಮಧ್ಯದಲ್ಲಿ ಇರುವಂಥ ಒಂದು ಸ್ಥಳದಲ್ಲಿ ನಡೆಯುವಂಥ ಸ್ಟೋರಿ ಆಗಿರುತ್ತೆ. ಜಯಂತಿಪುರ ಅನ್ನೋ ಪ್ಲೇಸಲ್ಲಿ ಉಪ್ಪಾರಕೆರೆ ಅನ್ನೋ ಗ್ರಾಮದಲ್ಲಿ ನಡೆಯೋ ಸ್ಟೋರಿ ಆಗಿರುತ್ತೆ. ಓಕೆ, ಅದು ಒಂದು ಸುಂದರವಾದ ಗ್ರಾಮ. ಎಲ್ಲ ಗ್ರಾಮದಂತೆ ಕರ್ನಾಟಕದ ಎಷ್ಟು ಗ್ರಾಮಗಳಿದೆ ಎಲ್ಲ ಬ್ಯೂಟಿಫುಲ್ ಆಗಿರೋ ಗ್ರಾಮಗಳಿದೆಯಲ್ಲ, ಅದೇ ಥರ ಇದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಗ್ರಾಮ. ಅಲ್ಲೆಲ್ಲ ಕಾಡು ಹಸಿರು ಮತ್ತು ಅಲ್ಲಿಯ ಮುಖ್ಯಸ್ಥರು ಅಷ್ಟು ಮಕ್ಕಳ ಆಟ ಆಡೋದು, ಬರ್ಡ್ಸು, ಇದೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ಜನ ಎಲ್ಲ ಚೆನ್ನಾಗಿ ಜೀವನ ನಡೆಸ್ತಾ ಇರ್ತಾರೆ. ಒಂದು ದಿವಸ ಒಬ್ಬರ ಮನೆಯಲ್ಲಿ ರಾತ್ರಿ ಸುಮಾರು 8 ಗಂಟೆ ನಂತರ 10-11 ಗಂಟೆಗೆ ಅಂತ ಇಟ್ಕೊಳ್ಳಿ, ಆವಾಗ ಕಲ್ಲುಗಳು ಬೀಳುತ್ತೆ ಹಂಚಿನ ಮೇಲೆ. ಇದೇನು ಕಲ್ಲೆಸಿತಾ ಇದ್ದಾರೆ ಅಂತ ಹೊರಗಡೆ ಬಂದು ನೋಡ್ತಾರೆ. ನೋಡಿಬಿಟ್ಟು ಎಲ್ಲ ಬೈತಾರೆ, ಯಾರು ಕಲ್ಲೆಸ್ತಿದ್ದು ಹಾಗೆ ಹೀಗೆ. ನೋಡಿದ್ರೆ ಒಬ್ಬೊಬ್ಬರು ಮನೆ ಹಂಚಿನ ಮೇಲೂ ಕಲ್ಲುಗಳು ಬೀಳ್ತಾ ಇರುತ್ತೆ. ಆಗ ಜನಗಳು ಎಲ್ಲ ಗಾಬರಿ ಆಗುತ್ತೆ. ಒಬ್ಬೊಬ್ಬರು ಹೊರಗೆ ಅವ್ರ ತಲೆ ಮೇಲೆಲ್ಲ ಬೀಳುತ್ತೆ, ಕೆಲವ್ರು ಗಾಯ ಆಗುತ್ತೆ, ಕಲ್ಲುಗಳು ಬೀಳುತ್ತೆ, ಎಲ್ಲ ಗಾಬರಿ ಆಗ್ತಾರೆ. ಇದು ಎಲ್ಲಿಂದ ಹಂಚಿಗಳು ಬೀಳ್ತಿದೆ, ಯಾರು ಎಲ್ಲಿಂದ ಕಲ್ಲುಗಳು ಬೀಳ್ತಾ ಇದೆ, ಯಾರು ಕಲ್ಲು ಎಸಿತಾ ಇದ್ದಾರೆ, ಈ ರೀತಿ ಗಾಬರಿ ಆಗ್ತಾರೆ. ಕೊನೆಗೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಎಲ್ಲರೂ ನೀವು ಎಸ್ತಿದ್ದು ಅವ್ರು ಎಸ್ತಿದ್ದು ಅಂದ್ಬಿಟ್ಟು ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಹೇಳ್ತಾ ಇರ್ತಾರೆ. ಗ್ರಾಮದ ಮುಖ್ಯಸ್ಥರು ಅವ್ರೇನು ಮಾಡ್ತಾರೆ, ನೀವು ಈ ರೀತಿ ಜಗಳ ಆಡಬೇಡಿ, ಇವತ್ತು ನಾವು ಅದೇನು ನೋಡೋಣ, ನೋಡಿಬಿಟ್ಟು ನಾವು ಪೊಲೀಸರಿಗೆ ತಿಳಿಸೋಣ ಅಂತ. ಸೊ ನೆಕ್ಸ್ಟ್ ಡೇನೂ ಅದೇ ರೀತಿ ಒಂದು 8 9 10 12 ಗಂಟೆ ತನಕ ಅದೇ ರೀತಿ ಕಲ್ಲುಗಳು ಬೀಳುತ್ತೆ. ಗ್ರಾಮಸ್ಥರಿಗೆಲ್ಲ ತುಂಬ ಭಯ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೋಲೆಲ್ಲ ಇಟ್ಕೊಂಡು ಕೋಲು ಬೆಂಕಿಯೆಲ್ಲ ಇಟ್ಕೊಂಡು ಎಲ್ಲ ಹುಡುಕ್ತಾರೆ ಯಾರು ಕಲ್ಲಿಸುತ್ತಾ ಇರೋದು ಅಂತ. ಅದರಲ್ಲಿ ಕೆಲವರು ಹೇಳ್ತಾರೆ ಇದು ಬಾನಾಮತಿ, ಇದು ಎಲ್ಲೋ ಒಂದು ಇದು ನಡೆದಿದೆ ಅಂತ. ಅದೇನಿಲ್ಲ, ಹಾಗೆ ಬಾನಾಮತಿ ಆ ರೀತಿ ಇದೇನು ಮೂಢನಂಬಿಕೆ ಅವೆಲ್ಲ ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಭರಮಪ್ಪ ಅನ್ನೋನು ಹೇಳ್ತಾನೆ, ಇದು ಏನೋ ನಡೆದಿದೆ ಇಲ್ಲಿ, ನಾವು ಇದನ್ನು ಕಂಡುಹಿಡಿಬೇಕು ಅಂತೆಲ್ಲ ಹೇಳ್ತಾರೆ. ಅಷ್ಟರಲ್ಲಿ ಪೊಲೀಸ್ ಸ್ಟೇಷನಿಗೆಲ್ಲ ವಿಷಯ ಹೋಗುತ್ತೆ. ಪೊಲೀಸರು ನೆಕ್ಸ್ಟ್ ಡೇ ಬಂದುಬಿಟ್ಟು ಪೊಲೀಸರು ಆಮೇಲೆ ಪತ್ರಕರ್ತರು ಎಲ್ಲರೂ ಬಂದು ಕಾಯ್ತಾ ಕೂತಿರ್ತಾರೆ. ಇಲ್ಲಿ ಒಂದು ಸಣ್ಣ ಸನ್ನಿವೇಶ, ಒಂದು ತಮಾಷೆ ವಿಷಯ ಅಂದರೆ ಭರಮಪ್ಪ ಅವರೆಲ್ಲರೂ ಕಾಯ್ತಾ ಕೂತಿರ್ತಾರೆ. ಭರಮಪ್ಪ ಅಲ್ಲಿನ ಊರಿನ ಒಬ್ಬ ಮುಖ್ಯಸ್ಥ. ಅವರು ಕಾಯ್ತಾ ಕೂತಾಗ ಕಲ್ಲುಗಳು ಬೀಳಲ್ಲ. ಸುಮಾರು 10:30 11 ಗಂಟೆ ಆದರೂ ಕಲ್ಲುಗಳು ಬೀಳಲ್ಲ. ಇವರೆಲ್ಲ ನಮ್ಮ ಊರಿಗೆ ಕೆಟ್ಟ ಹೆಸರು ಬರುತ್ತಲ್ಲ, ಪೊಲೀಸರು ಇವರೆಲ್ಲ ಬಂದು ಕಾಯ್ತಾ ಇದ್ದಾರೆ, ನಾವು ಸುಳ್ಳು ಹೇಳ್ತೀವಿ ಅನ್ನಂಗಾಗುತ್ತಲ್ಲ, ಇವತ್ತು ಕಲ್ಲುಗಳು ಬೀಳಲಿ ಅಂತ ಪ್ರೇ ಮಾಡ್ಕೊತಾಳೆ. ಪೊಲೀಸರೆಲ್ಲ ಕಾಯ್ತಾ ಕೂತಿದ್ದಾಗ ಪೊಲೀಸರ ಎದುರುಗಡೆನೆ ಅಶೋಕ್ ಪಾಟೀಲು SI ಎದುರುಗಡೆನೆ ಕಲ್ಲುಗಳಲ್ಲೂ ಬೀಳಕ್ಕೆ ಶುರು ಆಗುತ್ತೆ. ಎಲ್ಲರೂ ಓಡ್ತಾರೆ, ಎಲ್ಲರೂ ಗಾಬರಿ ಆಗ್ತಾರೆ. ಪೊಲೀಸರೆಲ್ಲ ವಾರ್ನಿಂಗ್ ಕೊಡ್ತಾರೆ, ಯಾರಿದ್ದೀರ ಹೊರಗೆ ಬನ್ನಿ ಹಾಗೆ ಹೀಗೆ ಅಂತೇಳಿ. ಭಯಭೀತರಾಗಿರೋ ಗ್ರಾಮಸ್ಥರನ್ನ ಕೂರಿಸ್ಬಿಟ್ಟು ಈ ರೀತಿ ಬಾನಾಮತಿ, ಈ ರೀತಿ ಮಾಟ ಮಂತ್ರ ಆಗೇನಿಲ್ಲ, ಇದು ಯಾರೋ ಕಿಡಿಗೇಡಿಗಳು ಮಾಡ್ತಾರೆ ಕೆಲಸ ಅನ್ನೋದನ್ನು ಅವರು ತಿಳಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಜನರಿಗೆ. ಆದರೂ ಜನಗಳು ಭಯಭೀತರಾಗಿರ್ತಾರೆ. ರಾತ್ರಿ 8 ರಿಂದ 12ವರೆಗೂ ನಿದ್ದೆ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಾರೆ. ಕಲ್ಲುಗಳು ಎಲ್ಲಿಂದ ಬೀಳುತ್ತೋ, ಯಾರ ತಲೆ ಮೇಲೆ ಬೀಳುತ್ತೋ ಅನ್ನೋ ಗಾಬರಿಯಾಗಿರ್ತಾರೆ. ದೊಡ್ಡ ಮರದಿಂದ ದೊಡ್ಡ ಸೈಜಿನ ಕಲ್ಲುಗಳು ಒಬ್ಬ ಮನುಷ್ಯ ಎಸೆಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೂರದಿಂದ. ಆದರೂ ದೊಡ್ಡ ಮರಗಳು ಎಲ್ಲೆಲ್ಲಿದ್ದಾರೆ, ಎಲ್ಲಿಂದ ಎಸಿಬೋದು ಅಂತೆಲ್ಲ ಸರ್ಚ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬಂದುಬಿಟ್ಟು ಹಳೆ ಮನೆಗಳು, ಪಾಳು ಬಿದ್ದಿರೋ ಜಾಗಗಳು ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡ್ತಾರೆ. ಈ ಊರಿನ ಸುದ್ದಿ ಎಲ್ಲ ಕಡೆ ಫೇಮಸ್ ಆಗಿ ಅಲ್ಲಿ ಒಬ್ಬರು ಸ್ವಾಮೀಜಿ ಬರ್ತಾರೆ. ಮಧುಕೇಶ್ವರ ದೇವಸ್ಥಾನದಿಂದ ಇರೋ ಒಬ್ಬರು ಸ್ವಾಮೀಜಿಯವರು ಬರ್ತಾರೆ. ಅವರು ಹೇಳ್ತಾರೆ, ಈ ಗ್ರಾಮದಲ್ಲಿ ಮುಂಚೆ ಉಳಿದಿರುವಂಥ ಒಬ್ಬ ವ್ಯಕ್ತಿ, ಅವರು ಈ ಊರನ್ನ ಬಿಟ್ಟು ಹೋಗಿದ್ದಾರೆ, ಅವರೇ ಮಾಡಿರೋ ಬಾನಾಮತಿ ಇದು. ಅದಕ್ಕಾಗಿ ಈ ಊರಿನಲ್ಲಿರೋ ಎಲ್ಲರೂ ಸಫರ್ ಪಡ್ಡಿ, ಈ ಊರಿನಲ್ಲಿರೋರಿಗೆಲ್ಲ ಕಾಟ ಆಗಲಿ ಅಂತ ಅವ್ರು ಕೊಡ್ತಾರೋ ವಾರ್ನಿಂಗ್ ಇದು, ಅವ್ರು ಮಾಡ್ತಾರೋ ಬಾನಾಮತಿ. ಇದನ್ನು ಹೋಗಿಸ್ಬೇಕು ಅಂದರೆ ಕೆಲವೊಂದು ಪೂಜೆಗಳನ್ನು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಈ ವಿಷಯ ಗೊತ್ತಾಗ್ತಿದ್ದಾಗೆ ಭರಮಪ್ಪ ಯೋಚನೆ ಮಾಡ್ತಾನೆ, ಈ ರೀತಿ ಊರನ್ನ ಬಿಟ್ಟೋಗಿರೋರು ಅಂದರೆ ಆ ಫ್ಯಾಮಿಲಿ ಮಾತ್ರ, ಅದು ಪುಟ್ಟಮ್ಮ ಮತ್ತು ವೆಂಕಪ್ಪ.
ಪುಟ್ಟಮ್ಮ ಅಂದರೆ ಯಾರು? ಅವಳೊಬ್ಬಳು ಮಾಟಗಾತಿ, ಕೇರಳದಿಂದ ಬಂದಿರುವಂಥ ವೆಂಕಪ್ಪ ಹಾಗೂ ಪುಟ್ಟಮ್ಮ, ಅವರ ಮಗ ಪರ್ಶ್ಯ. ಅದು ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಪುಟ್ಟಮ್ಮ ಅಂದರೆ ಸಾಮಾನ್ಯವಾದ ಹೆಂಗಸಲ್ಲ ಅವಳು ಕೇರಳದಿಂದ ಮೈಗ್ರೇಟ್ ಆಗಿ ಬಂದಿರೋಂಥ ಫ್ಯಾಮಿಲಿ ವೆಂಕಪ್ಪ. ಇವರು ಸಣ್ಣ ಪುಟ್ಟ ವಾಮಾಚಾರಗಳು ಮತ್ತು ಮಾಟ ಮಂತ್ರ ಇವೆಲ್ಲ ಮಾಡಿ ತಡೆ ಹೊಡೆಯೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಗುಡಿಸ್ಲತ್ರ ಯಾರಾದರೂ ಹೋಗ್ಬೇಕು ಅಂದರೆ ಭಯ ಪಡ್ತಾಯಿದ್ರು. ಯಾಕೆಂದರೆ ಅವ್ರು ಏನು ಮಾಟ ಮಾಡಿದಾರೋ ಏನು ಭಯ ಜನರಲ್ಲಿ ಕಾಡ್ತಾ ಇರುತ್ತೆ. ಹಾಗಿದ್ದಾಗ ಮಲ್ಲೇಶಪ್ಪ ಮತ್ತು ಭರ್ಮಪ್ಪ ಇವರು ಆಗಾಗ್ಗೆ ಪುಟ್ಟಮ್ಮನ ಹತ್ರ ಹೋಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊತಾ ಇದ್ರು ಮತ್ತು ಕೆಲವೊಬ್ಬರು ಅವರಿಗೆ ಆಗದೆ ಇರೋರಿಗೆ ಮಾಟವನ್ನು ಮಾಡಿಸ್ತಾಯಿದ್ರು. ಆಗ ಮಲ್ಲೇಶಪ್ಪ ಒಂದು ಸರಿ ಹೋದಾಗ ಪುಟ್ಟಮ್ಮ ಹೇಳ್ತಾರೆ, ನಿನ್ನ ಜಾಗದಲ್ಲಿ ನಿಧಿ ಇದೆ, ಆ ನಿಧಿನ ನಾನು ಹುಡುಕೊಡ್ತೇನೆ, ನಿನಗೆ ಸಹಾಯ ಮಾಡ್ತೀನಿ, ಆದರೆ ನೀನು ನನಗೆ ಆ ನಿಧಿ ಸಿಗೋ ಹಣದಲ್ಲಿ ಅರ್ಧ ಹಣವನ್ನು ನನಗೆ ಕೊಡಬೇಕು, ಅರ್ಧ ನಿಧಿಯನ್ನು ನನಗೆ ಕೊಡಬೇಕು ಅಂತೇಳಿ. ಮಲ್ಲೇಶಪ್ಪನಿಗೆ ನಿಧಿ ಸಿಕ್ಕರೆ ಸಾಕು, ಯಾರಿಗೆ ಗೊತ್ತಿಲ್ಲದಂಗೆ ಅದನ್ನು ಇದು ಮುಗಿಸೋಣ, ನಿಧಿ ಸಿಗಲಿ ಫಸ್ಟು, ಸಿಕ್ಕ ಮೇಲೆ ನೋಡೋಣ ಅಂತ ಅಂದ್ಕೊಳ್ತಾರೆ. ಆ ಪೂಜೆ ಸಮಯದಲ್ಲಿ ಮಲ್ಲೇಶಪ್ಪ ಮತ್ತು ಭರ್ಮಪ್ಪನಿಗೂ ವಿಷಯ ತಿಳಿಯುತ್ತೆ. ಇಬ್ಬರೂ ಸೇರಿ ನಿಧಿ ಸಿಕ್ಕ ನಂತರ ಪುಟ್ಟಮ್ಮನ ಸಾಯಿಸೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಪುಟ್ಟಮ್ಮ ಆ ಪೂಜೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅದು ತಡೆ ಆಗುತ್ತೆ. ಆಗ ಅವಳು ಪುನಃ ಮತ್ತೆ ಮುಂದಿನ ಅಮಾವಾಸ್ಯೆ ದಿವಸನೋ ಹುಣ್ಣಿಮೆ ದಿವಸನೋ ಏನೋ ಬಂದುಬಿಟ್ಟು ಅಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ತಾಳೆ. ಹಂಗೆ ಹೇಳಿದಾಗ ಇವರು ಈ ಪುಟ್ಟಮ್ಮ ಬೇಡ, ಇನ್ನು ಬೇರೆ ಯಾರ ಹತ್ರನಾದ್ರೂ ನಿಧಿ ತಗ್ಸೋಣ ಅಂದ್ಬಿಟ್ಟು ಈ ಮಲ್ಲೇಶಪ್ಪ ಬಂದುಬಿಟ್ಟು ಆ ಪುಟ್ಟಮ್ಮ ಇರೋ ಗುಡಿಸಲಿಗೆ ಬೆಂಕಿಯನ್ನು ಹಾಕಿ ಸುಟ್ಟುಬಿಡ್ತಾನೆ. ಎಲ್ಲರಿಗೂ ಮಲ್ಲೇಶಪ್ಪನ ಮೇಲೆ ಭರ್ಮಪ್ಪ ಇವರಿಬ್ಬರ ಪ್ಲ್ಯಾನಿಂದನೇ ಅದು ನಡೆದಿರುತ್ತೆ. ಹಾಗಾಗಿ ಎಲ್ಲರಿಗೂ ಅನುಮಾನ ಇದ್ದೇ ಇರುತ್ತೆ. ಆದರೆ ಪರ್ಶ್ಯ ಬಂದು ನೋಡಿದಾಗ ಅಮ್ಮ ಸುಟ್ಟು ಹೋಗಿರ್ತಾಳೆ. ಇದು ಕೊಲೆನೇ ಅಂತ ಅವನಿಗೆ ಗೊತ್ತಿರುತ್ತೆ. ಆದರೂ ಊರು ಬಿಟ್ಟು ಹೋಗ್ಬಿಟ್ಟು ಸುಮಾರು 17 ವರ್ಷದ ನಂತರ ಈ ಘಟನೆ ನಡೆದಿದೆ ಅಂದರೆ ಪರ್ಶ್ಯನೇ ಮಾಡಿದ್ದು ಅಂತ ಭರ್ಮಪ್ಪನಿಗೆ ಡೌಟ್ ಬರುತ್ತೆ. ಆದರೆ ಆ ಸಮಯದಲ್ಲಿ ಮಲ್ಲೇಶಪ್ಪನು ಮಧ್ಯದಲ್ಲಿ ಬೋರ್ ತೆಗ್ಸಕ್ಕೆ ಹೋಗ್ಬಿಟ್ಟು ಗುಂಡಿಯೊಳಗೆ ಬಿದ್ದು ಸತ್ತಿರ್ತಾನೆ, ಮಣ್ಣಲ್ಲೇ ಊತೋಗಿರ್ತಾನೆ. ಈಗ ನೆಕ್ಸ್ಟ್ ಇರೋದು ಭರ್ಮಪ್ಪನಿಗೆ ಭಯ ಇರುತ್ತೆ. ಆದರೆ ಇಡೀ ಗ್ರಾಮಸ್ಥರ ಮೇಲೆ ಸಿಟ್ಟು ಪರ್ಶ್ಯನಿಗಿದೆ. ಹಾಗಾಗಿ ಪರ್ಶ್ಯ ಈ ರೀತಿ ಬಾನಾಮತಿ ಮಾಡಿದ್ದಾನೆ. ಇನ್ನೂ ಬಹಳಷ್ಟು ವಿದ್ಯೆಗಳನ್ನು ಕೇರಳದಿಂದ ಕಲ್ತ್ಕೊಂಡು ಬಂದಿದ್ದಾನೆ. ಅವನು ಇನ್ನೂ ಏನೇನು ಮಾಡ್ತಾನೋ ಅನ್ನೋ ಭಯ ಈ ಭರ್ಮಪ್ಪನಲ್ಲಿ ಕಾಡ್ತಾ ಇರುತ್ತೆ. ಸೊ ಫೈನಲಿ ಈ ಊರಲ್ಲಿ ಕಲ್ಲು ಬೀಳೋದು ನಿಂತೋಗುತ್ತೆ. ಇವರೆಲ್ಲ ಜನ ಎಲ್ಲ ಕಾಯ್ತಾ ಇರ್ತಾರೆ, ಪೊಲೀಸು ಮತ್ತು ಮೀಡಿಯಾದವರೆಲ್ಲ ಕಾಯ್ತಾ ಇರ್ತಾರೆ. ಅಲ್ಲಿ ನಿಂತೋಗುತ್ತೆ. ಫೈನಲಿ ಪೊಲೀಸು ಇನ್ಸ್ಪೆಕ್ಟ್ರು ಅಶೋಕ್ ಪಾಟೀಲ್ ಅವರು ಪೊಲೀಸವರು ಎಲ್ಲ ಬಂದು ವಾರ್ನಿಂಗ್ ಕೊಟ್ಟಿರೋದ್ರಿಂದ ಇದಾಯಿತು, ಕಿಡಿಗೇಡಿಗಳು ಓಡೋಗಿದ್ದಾರೆ, ಇದು ಬಾನಾಮತಿ ಅಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅವರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಆದರೆ ಭರ್ಮಪ್ಪನಿಗೆ ಮಾತ್ರ ಚಿಂತೆ ಇದ್ದೇ ಇರುತ್ತೆ. ಪರ್ಶ್ಯ ಇನ್ನೂ ಏನೇನು ಮಾಡ್ತಾನೆ, ಇನ್ನೂ ಏನೇನು ನಡೆಯುತ್ತೋ. ಯಾಕೆಂದರೆ ಪರ್ಶ್ಯ ಈಗ ತುಂಬ ಪವರ್ಫುಲ್ ಆಗಿದ್ದಾನೆ. ಅವನು ವಾಮಾಚಾರ ಮಾಟ ಮಂತ್ರಗಳನ್ನು ತುಂಬ ಕಲ್ತಿದ್ದಾನೆ ಅನ್ನೋದು ಅವನಿಗೆ ಅರಿವಾಗುತ್ತೆ. ಹಾಗಾದರೆ ಭರ್ಮಪ್ಪ ನಿಜವಾಗ್ಲೂ ಸಾಯ್ತಾನ ಅಥವಾ ಮುಂದೆ ಏನು ವಾಮಾಚಾರ ಮಾಡ್ಬೋದು, ಯಾವ ರೀತಿ ಬಾನಾಮತಿ ಮಾಡ್ಬೋದು ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಈ ಸ್ಟೋರಿ ಏನೂ ಅಲ್ಲ ನಾನು ಹೇಳಿರೋದು. ಈ ಸ್ಟೋರಿ ಸಿಂಪಲಾಗಿ ಹೇಳಿದ್ದೀನಿ ಆಡುಭಾಷೆಯಲ್ಲಿ. ಆದರೆ ಈ ಸ್ಟೋರಿ ನಡೆದಿರೋದು, ಈ ಸ್ಟೋರಿ ಯಾವ ರೀತಿ ಬ್ಯೂಟಿಫುಲ್ಲಾಗಿ ಇದೆ, ಇನ್ನೂ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ತುಂಬ ವಿಷಯಗಳನ್ನು ನಾನು ಮಿಸ್ ಆಗಿದೆ. ಈ ಬುಕ್ಕನ್ನು ನೋಡಬೇಕು. ಇದು ಜಯಂತಿಪುರದ ಕಥೆಗಳು ಅಂತೇಳಿ ಇರೋ ಒಂದು ನಾವೆಲು. ಶ್ರೀಧರ್ ಬನವಾಸಿ ಅಂತೇಳಿ ಆಥರ್ ಅವರು ಬರೆದಿರೋಂಥ ಸ್ಟೋರಿ ಇದು. ಅವರ ಜಯಂತಿಪುರದ ಕಥೆಗಳು ಅನ್ನೋ ಈ ಕಥೆಗಳಲ್ಲಿ ಒಂದು ಕೊನೆಯ ಕಥೆಯನ್ನು ನಾನು ಆರಿಸ್ಕೊಂಡಿದ್ದೀನಿ, ಬಾನಾಮತಿ ಅಂತೇಳಿ. ಇದು ನನ್ನ ಚಾನಲ್ ಕಂಟೆಂಟಿಗೆ ಸೂಟ್ ಆಗುತ್ತೆ ಅಂಥೇಳಿ. ಸೊ ನೀವು ಈ ಬುಕ್ಕನ್ನು ನೀವು ಆನ್ಲೈನಲ್ಲೂ ಪರ್ಚೇಸ್ ಮಾಡಬಹುದು. ಇವರ ಅಮ್ಮನ ಆಟೋಗ್ರಾಫ್, ದೇವರ ಜೋಳಿಗೆ, ಬ್ರಿಟಿಷ್ ಬಂಗ್ಲೆ, ಜಯಂತಿಪುರದ ಕಥೆಗಳು ಇವೆಲ್ಲ ನಾವೆಲ್ಸು. ಇನ್ನೂ ಬಹಳಷ್ಟು ಪುಸ್ತಕಗಳು ಸಿಗುತ್ತೆ. ಶ್ರೀಧರ್ ಬನವಾಸಿ ಅಂತೇಳಿ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಸೊ ನಿಮಗೆ ರೀಡಿಂಗ್ ಹ್ಯಾಬಿಟ್ ಇರೋರು, ಇಂಟ್ರೆಸ್ಟ್ ಇರೋರು ಈ ಬುಕ್ ತೊಗೊಂಡು ಓದಿ. ಈ ಸ್ಟೋರಿ ಓದಿದ್ರೆ ನಿಮಗೆ ಅನಿಸುತ್ತೆ ನಾನು ಹೇಳಿದ್ದು ಏನೂ ಅಲ್ಲ ಅಂತ. ನಾನು ಜಸ್ಟು 1% ಹೇಳಿದ್ದೀನಿ ಸ್ಟೋರಿಯಲ್ಲಿ. ಇದರಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿದೆ 99%. ಓಕೆ. ಸೊ ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಹೇಗೆ ಅನ್ನಿಸ್ತು? ಈ ಬಾನಾಮತಿ ಬಗ್ಗೆ ಬಹಳಷ್ಟು ಜನರು
ಅಭಿಪ್ರಾಯಗಳಿರುತ್ತೆ ಅವೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಆಮೇಲೆ ಎಕ್ಸ್ಪರ್ಟ್ ಯಾರಿದ್ದಾರೆ ಅವ್ರ ಹತ್ರ ನೋಡಿಬಿಟ್ಟು ನಾನು ಇನ್ನೊಂದು ಒಳ್ಳೆ ವೀಡಿಯೋ ಮಾಡ್ತೀನಿ ಬಾರಾಮತಿ ಬಗ್ಗೆ. ಇದು ಜಸ್ಟ್ ಒಂದು ಸ್ಟೋರಿ, ತುಂಬ ದಿನಗಳಾಯಿತು ಒಂದು ವೀಡಿಯೋ ಮಾಡಿದೆ, ಹಾಗಾಗಿ ಒಂದು ಸ್ಟೋರಿನ ನನಗೆ ಮಾಡಬೇಕು. ಈ ಸ್ಟೋರಿ ಓದಿದಾಗ ನಾನು ತುಂಬ ಥ್ರಿಲ್ಲಿಂಗ್ ಅನ್ನಿಸ್ತು. ಇದನ್ನು ನನ್ನ ಚಾನಲಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ವೀಡಿಯೋ ಹಾಕಿದ್ದೀನಿ. ಎನಿವೆ ಫ್ರೆಂಡ್ಸ್, ನೀವು ಕಮೆಂಟಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.